ಎಸಿಪಿ ಚಂದನ್ ವಿರುದ್ಧ ಜೀವ ಬೆದರಿಕೆ ಆರೋಪ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ದೂರುದಾರ ಸೃಜನ್ಗೆ ವಾಯುವ್ಯ ಡಿಸಿಪಿಯಿಂದ ನೋಟಿಸ್. ಎಸಿಪಿ ಚಂದನ್ ವಿರುದ್ಧ ಜೀವ ಬೆದರಿಕೆ ಆರೋಪ ಕೇಸ್ಗೆ ಟ್ವಿಸ್ಟ್. ದೂರುದಾರ ಸೃಜನ್ಗೆ ವಾಯುವ್ಯ ಡಿಸಿಪಿಯಿಂದ ನೋಟಿಸ್. ಜೀವ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ವಿಡಿಯೋ ಮಾಡಿದ್ದ ಸೃಜನ್. ಎಸಿಪಿ ಚಂದನ್ ವಿರುದ್ಧ ಜೀವ ಬೆದರಿಕೆ ಆರೋಪ ಮಾಡಿದ್ದ ಸೃಜನ್. ವಿಡಿಯೋ ಬಗ್ಗೆ ವಿವರಣೆ ಕೊಡಿ, ತನಿಖೆ ಮಾಡುತ್ತೇವೆ ಎಂದು ನೋಟಿಸ್. ವಿಡಿಯೋ ಸತ್ಯಾಸತ್ಯತೆ ಮತ್ತು ಇತರೆ ಅಧಿಕಾರಿಗಳ ಪಾತ್ರದ ಬಗ್ಗೆ ತನಿಖೆ. ಇನ್ಸ್ಪೆಕ್ಟರ್ ಗೋವಿಂದರಾಜು ಲೋಕ ಟ್ರ್ಯಾಪ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಎಸಿಪಿ ಚಂದನ್ ವಿರುದ್ಧ ಜೀವ ಬೆದರಿಕೆ. ದೂರುದಾರ ಸೃಜನ್ಗೆ ವಾಯುವ್ಯ ಡಿಸಿಪಿಯಿಂದ ನೋಟಿಸ್. ಎಸಿಪಿ ಚಂದನ್ ವಿರುದ್ಧ ಜೀವ ಬೆದರಿಕೆ ಆರೋಪ ಮಾಡಿದ್ದ ಸೃಜನ್. ವಿಡಿಯೋ ಬಗ್ಗೆ ವಿವರಣೆ ಕೊಡಿ, ತನಿಖೆ ಮಾಡ್ತೇವೆ ಎಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ವಿಡಿಯೋ ಸತ್ಯಾಸತ್ಯತೆ ಮತ್ತು ಇತರೆ ಅಧಿಕಾರಿಗಳ ಪಾತ್ರದ ಬಗ್ಗೆ ತನಿಖೆ. ಇನ್ಸ್ಪೆಕ್ಟರ್ ಗೋವಿಂದರಾಜು ಲೋಕ ಟ್ರ್ಯಾಪ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಎಸಿಪಿ ಚಂದನ್ ವಿರುದ್ಧ ಜೀವ ಬೆದರಿಕೆ ಆರೋಪ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ದೂರುದಾರ ಸೃಜನ್ಗೆ ವಾಯುವ್ಯ ಡಿಸಿಪಿಯಿಂದ ನೋಟಿಸ್ ಅನ್ನ ಕೊಡಲಾಗಿದೆ. ನನಗೆ ಜೀವ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಅನ್ನುವಂತ ಒಂದಿಷ್ಟು ಆರೋಪಗಳನ್ನ ಮಾಡಿ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ ಸೃಜನ್. ಆದ್ರೆ ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಆ ವಿಡಿಯೋ ಏನಿದೆ ಅದನ್ನ ನಮಗೆ ಪ್ರೂಫ್ ಅನ್ನ ತೋರಿಸ್ಕೊಡಿ ಅನ್ನುವಂತ ಒಂದು ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಡಿಸಿಪಿಯಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಈಗಾಗಲೇ ಒಂದು ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಕೊಂಡಿರುವಂತಹ ಗೋವಿಂದರಾಜು ವಿಚಾರದ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಯಾಕಂದ್ರೆ ಲಂಚವನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಾಕೊಳ್ತಾರೆ. ಇದು ಕೂಡ ವಿಡಿಯೋ ಮುಖಾಂತರ ಆಗಿ ಎಲ್ಲೆಡೆ ಕೂಡ ವೈರಲ್ ಆಗಿ ಎಲ್ಲರೂ ಕೂಡ ಇದಕ್ಕೆ ಒಂದು ರೀತಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ರೀತಿಯಾಗಿ ನಡೆದ್ರೆ ಹೇಗೆ ಅನ್ನುವಂಥದ್ದನ್ನ ಒಂದಿಷ್ಟು ಆರೋಪಗಳು ಕೂಡ ಅಲ್ಲಿ ಕೇಳಿ ಬಂದಿತ್ತು. ಅದಾದ ಬಳಿಕ ನನಗೆ ಜೀವ ಬೆದರಿಕೆ ಬರ್ತಾ ಇದೆ ಅಂತ ಎಸಿಪಿ ಚಂದನ್ ವಿರುದ್ಧ ಜೀವ ಬೆದರಿಕೆ ಆರೋಪ ಕೇಸ್ ಅಲ್ಲಿ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಯಾರು ದೂರುದಾರ ಸೃಜನ್ ಇದ್ರೋ ಸೃಜನ್ಗೆ ಇದೀಗ ವಾಯುವ್ಯ ಡಿಸಿಪಿಯಿಂದ ನೋಟಿಸ್ ಅನ್ನ ಕೊಡಲಾಗಿದೆ. ನಿಮ್ಗೆ ಬೆದರಿಕೆ ಜೀವ ಬೆದರಿಕೆ ಬರ್ತಾ ಇದೆ ಅಂತ ಅಂದ್ರೆ ಅದರ ಏನು ಯಾವ ಮುಖಾಂತರ ಬಂದಿದೆ, ಅದ್ರ ಒಂದು ವಿಡಿಯೋ ಪ್ರೂಫ್ ಅನ್ನ ನಮಗೆ ತೆಗೆದುಕೊಳ್ಳಿ ಅನ್ನುವಂಥ ಒಂದಿಷ್ಟು ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ವಿಡಿಯೋ ಬಗ್ಗೆ ಸತ್ಯಾಸತ್ಯತೆ ಮತ್ತು ಇತರ ಅಧಿಕಾರಿಗಳ ಬಗ್ಗೆ ಅಲ್ಲಿ ಏನು ಫುಲ್ ಡೀಟೇಲ್ಸ್ ಅನ್ನ ಕೊಡಬೇಕಾಗುತ್ತೆ. ಇನ್ಸ್ಪೆಕ್ಟರ್ ಗೋವಿಂದರಾಜು ಏನು ಲೋಕ ಬಲೆಗೆ ಸಿಕ್ಕಾಕೊಳ್ತಾರೆ. ಲಂಚವನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ 4 ಲಕ್ಷ ರೂಪಾಯಿಗೆ ಲಂಚದ ಬೇಡಿಕೆಯನ್ನ ಇಟ್ಟಿರ್ತಾರೆ. ಆದರೆ ಸದ್ಯ ಅಲ್ಲಿ 1 ಲಕ್ಷ ರೂಪಾಯಿ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಡೈರೆಕ್ಟ್ ಆಗಿ ಸಿಕ್ಕಾಕೊಳ್ತಾರೆ ಇನ್ಸ್ಪೆಕ್ಟರ್ ಗೋವಿಂದರಾಜು. ಇದಾದ ಬಳಿಕ ಅಲ್ಲಿ ಈಗ ಜೀವ ಬೆದರಿಕೆ ನನಗೆ ಹಾಕ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೃಜನ್ ಕಂಪ್ಲೇಂಟ್ ಅನ್ನ ಅಲ್ಲಿ ದಾಖಲು ಮಾಡಿರ್ತಾರೆ. ಈ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದೀರಾ? ಹೌದು. ಆದ್ರೆ ಅದಕ್ಕೆ ಆ ಒಂದು ವಿಡಿಯೋ ಬಗ್ಗೆ ಸತ್ಯಾಸತ್ಯತೆಗಳು ಬೇಕಾಗುತ್ತೆ. ಇನ್ನು ಯಾವ ಅಧಿಕಾರಿಗಳು ನಿಮಗೆ ಅಲ್ಲಿ ವಿಡಿಯೋ ಬೆದರಿಕೆ ಹಾಕ್ತಾ ಇದ್ದಾರೆ ಇದ್ರ ಬಗ್ಗೆ ಎಲ್ಲ ನಮಗೆ ಫುಲ್ ಡೀಟೇಲ್ಸ್ ಬೇಕು ಅಂತ ಇದೀಗ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ.
ನಮಸ್ಕಾರ. ನಾನು ಸುಜನ್ ಅಂತ, ಲಕ್ಷ್ಮೀ ಶ್ರೀನಿವಾಸ ರೋಲರ್ ಫ್ಲೋರ್ ಮಿಲ್ಸ್ಗೆ ಮಾಲೀಕ. ಇವತ್ತಿನ ವಿಷಯ ತಿಳಿಸ್ಬೇಕಂತಿರೋದು, ನಮಗೆ KP ಅಗ್ರಹಾರ ಪೊಲೀಸ್ ಸ್ಟೇಷನ್ನಿಂದ ಹಲವಾರು FIRಗಳನ್ನು ನಮ್ಮ ಮೇಲೆ, ಸುಳ್ಳು FIRಗಳನ್ನು ನಮ್ಮ ಮೇಲೆ ಫೈಲ್ ಮಾಡೋಕ್ಕಂಥದ್ದು ಒಂದು ನಿಮಗೆ ಬೆಳಕಿಗೆ ತರ್ತಿದ್ದೀನಿ. ಈ ಒಂದು ಮ್ಯಾಟರಲ್ಲಿ KP ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜು ಮತ್ತು ACP ಚಂದನ್ ಅವರು ಮತ್ತು ಇನ್ನೊಬ್ಬ ವ್ಯಕ್ತಿ ಮೋಹನ್ ಗೌಡ ಅಂತನೋ, ಇವರು 3 ಜನ ಸೇರಿ ನಮ್ಮ ಮೇಲೆ ಸುಳ್ಳು FIR ಅನ್ನು ದಾಖಲೆ ಮಾಡಿ ಹಲ್ಲೆ ಮಾಡಿ FIR ಅನ್ನು ಫೈಲ್ ಮಾಡ್ತಾರೆ. ನಮಗೆ ನೋಟಿಸ್ ಕೊಡೋದಿಲ್ಲ. ನೋಟಿಸ್ ಇಲ್ಲದೆ FIR ಫೈಲ್ ಮಾಡೋ 1-2 ಗಂಟೆ ಕೆಳಗೆ ಬಂದು ನಮಗೆ ಲಾಕ್ ಮಾಡಿಕೊಂಡು ಅದು ಕೋರ್ಟಿಗೆ ಸಬ್ಮಿಟ್ ಆಗೋಕ್ಕೆ ಮುಂಚೆನೇ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ, ಹ್ಯಾಂಡ್ ಕಫನ್ನು ಹಾಕ್ತಾರೆ. ಈ ಸುಳ್ಳು FIRಗಳನ್ನು ಮಾಡಿ ಪರ್ಸ್ನಲಿ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ನಮ್ಮನ್ನು ಅಂದರೆ ನಾವು, ನಮ್ಮ ಕುಟುಂಬನ. ಇದರಲ್ಲಿ ಇನ್ನೊಂದು ವಿಷಯ ಏನಂತಂದರೆ, ನಮ್ಮ ಅಮ್ಮ ಅಪ್ಪ ಇಬ್ಬರೂ ಸೀನಿಯರ್ ಸಿಟಿಸನ್ಸ್. ಅವರಿಗೆ ನಮಸ್ಕಾರ. ನಾನು ದೂರುದಾರ ಸೃಜನ್ ಆಡ್ತಾ ಇರುವಂಥ ಮಾತುಗಳನ್ನ ನಾವು ಕೇಳಿಸ್ಕೊಂಡ್ರಿ. ಅಂದರೆ ವಿಡಿಯೋ ಮುಖಾಂತರ ನಮಗೆ ACP ಚಂದನ್ ಹಾಗೂ ಯಾರು ಗೋವಿಂದರಾಜು ಇವರು ಸುಳ್ಳು FIRಗಳನ್ನು ಹಾಕಿ ನಮಗೆ ಒಂದು ರೀತಿಯಾಗಿ ಥ್ರೆಟಿಂಗ್ ಮಾಡ್ತಾರೆ. ಅಲ್ಲಿ ಇದ್ರ ಬಗ್ಗೆ ನಾವು ಕೇಳಿದರೆ ನೋಟಿಸನ್ನು ಸಹಿತ ನಮಗೆ ಅಡಿಲಿ ನೀಡಿರೋದಿಲ್ಲ. ಸೊ ಹೀಗಾಗಿ ಸುಮ್ಮನೆ ಥ್ರೆಟ್ಟಿಂಗನ್ನು ಮಾಡ್ತಾ ಇರ್ತಾರೆ, ಜೊತೆಗೆ ಸುಳ್ಳು FIRಗಳನ್ನು ಹಾಕ್ತಾ ಇರ್ತಾರೆ ಅಂತ ಅನ್ನುವಂಥ ಆರೋಪಗಳನ್ನು ವಿಡಿಯೋ ಮುಖಾಂತರ ಮಾಡಿರ್ತಾರೆ.